ಸಕ್ಕಡ ಅಂಕೈ ನಮಸ್ಕಾರ. ಇವತ್ತು ನಾನು ಬೈಲೂರಿನಲ್ಲಿ ಇರುವಂಥ BM ಸ್ಕೂಲಿಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಸಮ್ಮರ್ ಕ್ಯಾಂಪ್ ಕಥೆ ಆಟ ಪಾಠಗಳನ್ನು ಹೇಳಬೇಕು ಅಂತೇಳಿ ಹೇಳಿ ಕರೆಸ್ಕೊಂಡಿದ್ದಾರೆ. ಸೊ ಬನ್ನಿ, ಅಲ್ಲಿನ ಒಂದಷ್ಟು ತುಣುಕುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ಸುಮಾರು 9:15ಗೆ ಆರಂಭವಾದಂತಹ ಈ ಒಂದು ಚಟುವಟಿಕೆಗಳು 12:15 ತನಕ ಇತ್ತು. ಸೊ ಮಕ್ಕಳ ಜೊತೆಗೆ ನಾನು ಕೂಡ ತುಂಬ ಎಂಜಾಯ್ ಮಾಡಿದೆ. ಬನ್ನಿ, ಏನೇನು ಕಲಿಸ್ಕೊಟ್ಟೆ ಅಂತೇಳಿ ಹೇಳ್ತೇನೆ ನೋಡಿ. ಗಟ್ಟಿ ಹೇಳಿ. ನಗುವಿನ ಕಡಲಲ್ಲಿ ಮೀಯುವೆವು, ಮುಗಿಲಿನ ಒಡಲಲ್ಲಿ ಆಡುವೆವು, ರವಿಯನು ಶಶಿಯನು ಪುಟ್ಟ ಚೆಂಡಾಗಿಸಿ ಬಾನಿನ ಅಂಗಳ ಸೇರುವೆವು. ನನಗೆ ಮುಖ ಇದೆ, ಬಾಲ ಇದೆ, ದೇಹ ಇಲ್ಲ. ನನಗೆ ಮುಖ ಇದೆ ಅಂದ್ರೆ ತಲೆ ಇದೆ, ಬಾಲ ಇದೆ, ದೇಹ ಇಲ್ಲ. ಯಾರು ನಾನು? ನಾನಲ್ಲ. ಅದು ಯಾರು? ಭೂತಲ್ಲ. ಕೈ ಮೇಲೆತ್ತಿ. ನನಗೆ ತಲೆ ಇದೆ, ಬಾಲ ಇದೆ, ಆದ್ರೆ ದೇಹ ಇಲ್ಲ. ಯಾರು ಯಾರು? ಹೇಳು. ತೆಂಗಿನಕಾಯಿ. ತಪ್ಪುತ್ತರ. ಓಕೆ, ಉತ್ತರ ತಪ್ಪಾಯ್ತು. ಈ ಟೀಮಿನ ಸರದಿ. ತಲೆ ಇದೆ, ಬಾಲ ಇದೆ, ಆದ್ರೆ ದೇಹ ಇಲ್ಲ. ನಾನು ಯಾರು? ಸ್ವಲ್ಪ ಇಂಗ್ಲಿಷ್ ಮೀಡಿಯಂ ಅವರು ಸ್ವಲ್ಪ ಖರ್ಚು ಮಾಡಿದ್ರೆ ಉತ್ತರಕ್ಕೆ ಸಿಗ್ತದೆ. ಯಾರು? ಕೈ ಮೇಲೆತ್ತಿ. ಯಾರು ಹೇಳ್ತೀರಾ? ಗೊತ್ತಿಲ್ಲ? ಕೂದಲು. ತಪ್ಪುತ್ತರ. ಟೀಚರಿಗೆ ಗೊತ್ತುಂಟಾ ಯಾರಿಗಾದ್ರು? ಉತ್ತರ ಹುಳ ಅಲ್ಲಪ್ಪ. ಹುಳಕ್ಕೆ ದೇಹ ಇಲ್ಲ. ಹೇಳ್ತೇನೆ. ಕಾಯಿನ್. ಕಾಯಿನ್ ಅಲ್ಲಿ ಒಂದು ಸೈಡ್ ಹೆಡ್, ಮತ್ತೊಂದು ಸೈಡ್ ಟೇಲ್ ಅಲ್ವಾ? ಹೆಡ್ ಅಂಡ್ ಟೇಲ್ ಹೇಳ್ತೇವೆ ನಾವು. ಅದಕ್ಕೆ ದೇಹ ಉಂಟಾ? ಇಲ್ಲ. ಆಯ್ತಾ? ಎಲ್ಲ ಕಡೆ ತಿರ್ಗಾಡ್ತದೆ. ಮತ್ತೆ ಹೋಗಿ ಕೂತ್ಕೊಳ್ತದೆ.
ಹೇಳಿದವರು ಹೇಳಲಿಕ್ಕಿಲ್ಲ, ಯಾರಿಗೆ ಚಾನ್ಸ್ ಸಿಕ್ಕಿದೆ ಅವ್ರು ಹೇಳಲಿಕ್ಕಿಲ್ಲ. ನಿನ್ನದಾಗಿಲ್ಲ ಪುಟಿ, ಇಲ್ಲಿ ಬಂದುತ್ತಿಲ್ಲ ಟೆಂಟ್ ಮಿಸ್ಟರಿಗೆ. ಚಪ್ಪಲಿ ಸರಿಯಾದ ಉತ್ತರ. ಅವರದ್ದು ಸೀಮಾ ಟೀಚರ್ ಅಲ್ವಾ, ಇವರಿಗೆ ಈ ದಿನದ ಸೆಷನ್ ಅನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬಂದಿದ್ದಾರೆ. ಸಂಸ್ಥೆಯ ಪರವಾಗಿ ಇವರಿಗೆ ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಒಂದು ಸರಿ ಕೂತಲ್ಲಿಂದಲೇ ಅವರಿಗೆ ಏನು ಥ್ಯಾಂಕ್ಸ್ ಗಿವಿಂಗ್ ಹೇಳಿದಿರಿ, ಮತ್ತೊಮ್ಮೆ ಅದನ್ನೇ ಅವರಿಗೆ ತಲುಪಿಸಿ ಅಂತ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಸಂಸ್ಥೆಯಿಂದ ನಮ್ಮ ಪ್ರೀತಿಯ ಕಾಣಿಕೆಯನ್ನು ನಮ್ಮ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಅವರಿಂದ ಹಾಗೂ ನಮ್ಮ ಗೌರವಾಧ್ಯಕ್ಷರಿಂದ ಸ್ವೀಕರಿಸಬೇಕಾಗಿ ಸೀಮಾ ಮೇಡಮ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸುಮಾರು 2.5 ಗಂಟೆಗಳ ಕಾಲ ಕಥೆ, ಆಟ, ಅಭಿನಯ, ಗೀತೆ, ಹಾಡು, ಒಗಟು ಅಂತೇಳಿ ಹೇಳಿ ಸಮಯ ಹೋದದ್ದೇ ಗೊತ್ತಾಗಲಿಲ್ಲ. ಹೋಗುವಾಗ ಎಲ್ಲ ಮಕ್ಕಳು ಕೂಡ ಇವತ್ತಿನ ಸೆಷನ್ ತುಂಬ ಒಳ್ಳೆಯದಾಯಿತು ಅಂತೇಳಿ ಹೇಳುವಾಗ ನನಗಂತೂ ತುಂಬ ಖುಷಿಯಾಯಿತು. ಲಾಸ್ಟ್ ಇಯರ್ ಕೂಡ ನಾನಿಲ್ಲಿ ಬಂದಿದ್ದೆ. ಇಂಥ ಒಂದು ಅದ್ಭುತ ಅವಕಾಶವನ್ನು ನನಗೆ ಮಾಡಿಕೊಟ್ಟದ್ದು ನನ್ನ PU ಗೆಳತಿ ಅನಿತಾ ಅವರು. ಇವರೇ ಅವರು. ಇವಳಿಗೆ ಧನ್ಯವಾದಗಳನ್ನು ಹೇಳ್ತಾ, ಮತ್ತೊಂದು ಗೆಳತಿ ನನ್ನನ್ನು ಬಸ್ ಸ್ಟ್ಯಾಂಡಿಗೆ ಬಿಡ್ಲಿಕ್ಕೆ ಬಂದಿದ್ದಾರೆ ಅಂತೇಳಿ ಹೇಳ್ತಾ, ಎಲ್ಲರಿಗೂ ಕೂಡ ನಮಸ್ತೆ, ಬಾಯ್ ಬಾಯ್.